ರೇಣುಕಾಸ್ವಾಮಿ ಅವರ ಹತ್ಯೆಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಹಾಗೂ 17 ಜನರನ್ನ ಈಗ ಪರಪ್ಪನಗರ ಜೈಲಿಗೆ ಕಳಿಸಿರುವುದು ಎಲ್ರಿಗೂ ಗೊತ್ತು. ಆದ್ರೆ ಈ ಪ್ರಕರಣ ತುಂಬಾ ಗಂಭೀರ ಸ್ವರೂಪವಾಗಿದ್ದು, ದಿನದಿಂದ ದಿನಕ್ಕೆ ಹೊಸ ಹೊಸ ಮಾಹಿತಿಗಳು ಹೊರ ಬರ್ತಾ ಇದಾವೆ. ಏನು ಆ ಮಾಹಿತಿ ಅಂತಂದ್ರೆ, ಇತ್ತೀಚೆಗೆ ಹೈದರಾಬಾದ್ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಒಂದು ವರದಿಗಾಗಿ ಒಂದಿಷ್ಟು ಮಾಹಿತಿಗಳನ್ನ ಕಳಿಸಿದ್ರು. ಸೊ ಆ ಮಾಹಿತಿ ಪ್ರಕಾರ ಈಗ ದರ್ಶನ್ ಮೊಬೈಲು ಮತ್ತೆ ಪವಿತ್ರ ಗೌಡ ಅವರ ಮೊಬೈಲ್ ನಲ್ಲಿ ಏನೆಲ್ಲ ಸಾಕ್ಷಿಗಳು ಇದ್ದು ಅವು ಡಿಲೀಟ್ ಆಗಿದ್ದು, ಅದು ಈಗ ರಿಟ್ರೀವ್ ಮಾಡೋದಿಕ್ಕೆ ಆ ವಿಧಿ ವಿಜ್ಞಾನ ಪ್ರಯೋಗಾಲಯ ತಜ್ಞರು ಒಂದಿಷ್ಟು ತಯಾರಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಏನು ಒಂದಿಷ್ಟು ಹೈದರಾಬಾದ್ನ ವಿಧಿ ವಿಜ್ಞಾನದ ಪ್ರಯೋಗಾಲಯದಲ್ಲಿ ಒಂದಿಷ್ಟು ಫೋಟೋಗಳು ಕೂಡ ಸಿಕ್ಕಿದ್ವು. ಅಂದ್ರೆ ಮೊಬೈಲ್ ನಲ್ಲಿ ಎಲ್ಲ ಡಿಲೀಟ್ ಮಾಡಿಟ್ಟಿದ್ದಂತಹ ಆರೋಪಿಗಳ ಮೊಬೈಲ್ಗಳನ್ನ ಎಲ್ಲ ಕಲೆ ಹಾಕಿ ಕಳಿಸಿದಾಗ ಅಲ್ಲಿ ಒಂದಿಷ್ಟು ಫೋಟೋ ಬಂದಿದ್ದು. ಏನ್ ಫೋಟೋ ಅಂತಂದ್ರೆ, ರೇಣುಕಾಸ್ವಾಮಿ ಹತ್ಯೆ ಮುನ್ನ, ಅಂದ್ರೆ ಅವರು ತುಂಬಾ ಏನೋ ಹತ್ಯೆ ಪ್ರಕರಣ ನಡೀತಾ ಇತ್ತು ಆ ಟೈಮ್ ಅಲ್ಲಿ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಂತ ಒಂದು ಫೋಟೋ, ಮತ್ತೆ ಮೈಯೆಲ್ಲ ರಕ್ತ ಸಿಕ್ತವಾಗಿದ್ದಂತಹ ದೇಹ ಕೂಡ ಇತ್ತು. ಆ ರೀತಿಯಾದಂತಹ ಒಂದಿಷ್ಟು ಫೋಟೋಗಳು ಸಿಕ್ಕಿವೆ. ಅಷ್ಟೇ ಅಲ್ಲ, ಒಂದು 8 ಸೆಕೆಂಡ್ ಇರ್ತಕ್ಕಂಥ ವಿಡಿಯೋ ತುಣುಕುಗಳು ಕೂಡ ಈಗ ರಿಟ್ರೀವ್ ನಲ್ಲಿ ಲಭ್ಯವಾಗಿದೆ. ಸೊ ಹೀಗಾಗಿ ಈ ಪ್ರಕರಣ ಮತ್ತಷ್ಟು ಗಂಭೀರತೆನ ಪಡ್ಕೊಂಡಿದೆ. ಇನ್ನ ದರ್ಶನ್ ಮತ್ತೆ ಪವಿತ್ರ ಗೌಡ ಅವರ ಮೊಬೈಲ್ ನಲ್ಲೂ ಕೂಡ ಒಂದಿಷ್ಟು ವಿಡಿಯೋಗಳು ಡಿಲೀಟ್ ಆಗಿವೆ. ಹಾಗಾಗಿ ಪ್ರಬಲವಾದ ಸಾಕ್ಷಿಗಳು ಅದರಲ್ಲಿ ಇರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಪೊಲೀಸರು ಅದನ್ನು ಕೂಡ ತನಿಖೆಗೆ ಒಳಪಡಿಸಿದ್ದಾರೆ. ಈ ನಡುವೆ ಪವಿತ್ರ ಗೌಡ ಮತ್ತು ಏನು ಸ್ಟೋನಿ ಬ್ರೂಕ್ ನ ಮಾಲೀಕ ವಿನಯ್ ಇದ್ದಾರೆ, ಅವರು ಅರ್ಜಿ ಸಲ್ಲಿಸಿದ್ರು ಜಾಮೀನಿಗೆ. ಸೊ ಇವತ್ತು ಆ ಅರ್ಜಿನ ಮುಂದೂಡಿಕೆ ಮಾಡಿದ್ದಾರೆ. ಆಗಸ್ಟ್ 27ಕ್ಕೆ ಅರ್ಜಿನ ಮುಂದೂಡಲಾಗಿದೆ. ಸೊ ಇದರ ಜೊತೆಗೆ ದರ್ಶನ್ ಅವ್ರನ್ನ ನೋಡೋದಿಕ್ಕೆ ಹಲವಾರು ನಟ ನಟಿಯರು, ಆಮೇಲೆ ಸಿನಿಮಾ ಮಂದಿ ಒಂದಿಷ್ಟು ಜನ ಹೋಗ್ತಾ ಇದ್ರು. ಇವತ್ತು ಕೂಡ ರಚಿತಾರಾಮ್ ಹೋಗಿದ್ದಾರೆ. ರಚಿತಾರಾಮ್ ಜೊತೆಗೆ ಏನು ದರ್ಶನ್ ಆಪ್ತ ಇದ್ರು ಸಚ್ಚಿದಾನಂದ, ಅವರು ಕೂಡ ಹೋಗಿದ್ದಾರೆ. ಅವರ ಜೊತೆಗೆ ರುದ್ರೇಶ್ ಅನ್ನೋ ಒಬ್ಬ ಮುಖಂಡರು ಕೂಡ ಇವತ್ತು ಹೋಗಿ ಅವ್ರನ್ನ ಭೇಟಿ ಮಾಡಿದ್ದಾರೆ. ಒಟ್ಟಾರೆ ಈ ಪ್ರಕರಣದ ಬಗ್ಗೆ ಹೇಳೋದಾದ್ರೆ, ದಿನದಿಂದ ದಿನಕ್ಕೆ ದರ್ಶನ್ ಅವರಿಗೆ ಈ ಕೇಸು ತುಂಬಾ ಮುಳುವಾಗ್ತಾ ಬರ್ತಾ ಇದೆ. ಯಾಕಂತಂದ್ರೆ, ಈಗ ಪವಿತ್ರ ಗೌಡ ಅವರು ಮೇನು A1 ಆರೋಪಿ ಅಂತ ಮಾಡಿದ್ರು. ಈಗ A2 ಆರೋಪಿಯಾಗಿ ದರ್ಶನ್ ಅವ್ರನ್ನ ಮಾಡಲಾಗಿತ್ತು. ಈಗ A1 ಆರೋಪಿಯಾಗಿ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ತಯಾರಿ ನಡೆಸಿದ್ದಾರೆ. ಯಾಕೆ ಅಂತಂದ್ರೆ, ದರ್ಶನ್ ಮೊಬೈಲ್ ನಲ್ಲಿ ಇರ್ತಕ್ಕಂಥ 1-2 ವಿಡಿಯೋ ತುಣುಕುಗಳು ಈಗ ರಿಟ್ರೀವ್ ಮಾಡೋದಿಕ್ಕೆ ಏನು ವಿಧಿ ವಿಜ್ಞಾನ ಪ್ರಯೋಗಾಲಯದಲ್ಲಿ ನಡೀತಾ ಇದೆ. ಅದೇನಾದ್ರು ಹೊರ ಬಂದ್ರೆ ಬಹುಶಃ A1 ಆರೋಪಿ ಆದ್ರೂ ಆಗ್ಬೋದು ದರ್ಶನ್. ಸೊ ಇದರ ಜೊತೆಗೆ ದರ್ಶನ್ ಅವರಿಗೆ ರೌಡಿ ಶೀಟ್ ಸಲ್ಲಿಸೋದಿಕ್ಕೆ ಎಲ್ಲಾ ತಯಾರಿಗಳು ನಡೀತದೆ. ಯಾಕಂತಂದ್ರೆ, ಒಂದಿಷ್ಟು FIR ಗಳು ಆಗಿದ್ದ ಹಿಂದಿನ ಕೇಸ್ಗಳನ್ನೆಲ್ಲ ಕಲೆ ಹಾಕಿ ಆ ಕೇಸ್ಗಳನ್ನ ಆಧರಿಸಿ, ಆಮೇಲೆ ಈ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸರು ರೌಡಿ ಶೀಟರ್ ಮಾಡಬೇಕು ಅಂತೇಳಿ ಎಲ್ಲಾ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅದೇನೇ ಇದ್ರು ಕೂಡ ಈಗ ಸದ್ಯಕ್ಕೆ ಜಾಮೀನ್ ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ. ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ಎಲ್ಲಾ ತಯಾರಿ ಮಾಡ್ಕೊಂಡ್ರೆ ಇಷ್ಟರಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತದೆ. ಅದಾದ ನಂತರ ದರ್ಶನ್ ಆಗಿರ್ಬೋದು ಅಥವಾ ಇನ್ನೊಂದಿಷ್ಟು ಏನು ಒಳಗಡೆ ಆರೋಪಿಗಳಿದ್ದಾರೆ, ಅವರು ಆರೋಪಿಗಳು ಎಲ್ಲಾ ಜಾಮೀನಿಗೆ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಆದ್ರೆ ಈ ಪ್ರಕರಣವನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ರೆ ದರ್ಶನ್ ಅವರು ಹೊರ ಬರೋದು ತುಂಬಾ ಕಷ್ಟ ಅಂತಾನೆ ಹೇಳಕ್ ಆಗ್ತಾ ಇದೆ. ಯಾಕಂತಂದ್ರೆ, ಏನು ಹೈದರಾಬಾದ್ ನಲ್ಲಿ ನಡೆತಕ್ಕಂತ ಏನು ವಿಧಿ ವಿಜ್ಞಾನ ಪ್ರಯೋಗಾಲಯ ಇದೆ, ಒಂದಿಷ್ಟು ಮಾಹಿತಿಗಳ ಕಲೆ ಹಾಕ್ಬಿಟ್ಟು ಈಗ ನಮ್ಮ ಪೊಲೀಸರಿಗೆ ಕಳಿಸಿದೆ. ಆ ವರದಿ ಆಧಾರದ ಮೇಲೆ ಒಂದಷ್ಟು ತನಿಖೆಗಳು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು.